ನಮಸ್ಕಾರ ವೀಕ್ಷಕರೇ, ನೋಡಿ ನಿಮ್ಮ ಹತ್ರ ಏನಾದ್ರೂ ಈ ಒಂದು ಕಾರ್ಡ್ ಇದ್ದರೆ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಉಚಿತವಾಗಿ 3,000 ಹಣನ ನೀವು ಪಡ್ಕೋಬಹುದು. ಅದೇ ರೀತಿ ಈ ಒಂದು ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಸಿಗ್ತಾ ಇದೆ. ಹಾಗಾದರೆ ಈ ಒಂದು ಕಾರ್ಡ್ ಯಾವುದು, ಈ ಒಂದು ಕಾರ್ಡ್ಗೆ ಅಪ್ಲಿಕೇಶನ್ನ ಹೇಗೆ ಹಾಕೋದು, ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಮತ್ತು ಯಾರೆಲ್ಲ ಈ ಒಂದು ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರ ಹತ್ರ ಕೂಡ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ನೀವೇನಾದ್ರೂ ಇದೇ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಪ್ರತಿಯೊಬ್ಬರನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ. ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಪ್ರತಿಯೊಬ್ಬರನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬರ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಪ್ರತಿ ತಿಂಗಳು 3,000 ಮಹಿಳೆಯರು ಮತ್ತು ಪುರುಷರಿಗೂ ಸಿಗುವಂತಹ ಈ ಒಂದು ಕಾರ್ಡ್ನ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ಒಂದು ಕಾರ್ಡಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಕೂಡ ಪ್ರತಿ ತಿಂಗಳು 3,000 ಹಣ ಬರುತ್ತೆ. ಮತ್ತು ಈ ಒಂದು ಕಾರ್ಡ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ, ನೋಡಿ ನಿಮ್ಮ ವಯಸ್ಸು 18 ವರ್ಷಕ್ಕಿಂತ ಜಾಸ್ತಿ ಇರಬೇಕು ಮತ್ತು 60 ವರ್ಷಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಈ ಒಂದು ಕಾರ್ಡ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಸ್ನೇಹಿತರೆ, ನೀವೇನಾದ್ರೂ ಈ ಒಂದು ಕಾರ್ಡ್ನ ಹೊಂದಿದ್ರೆ ನಿಮಗೆ ಸರ್ಕಾರದಿಂದ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಅಂದರೆ ನೀವು ಯಾವುದೇ ರೀತಿಯ ಒಂದು ಹಾಸ್ಪಿಟಲಲ್ಲಿ ಹೋಗಿ ಚಿಕಿತ್ಸೆ ಪಡೆದರೂ ಕೂಡ ನಿಮಗೆ ಯಾವುದೇ ರೀತಿಯ ಒಂದು ಅಮೌಂಟ್ನ ಕಟ್ಟುವಂತಹ ಅವಶ್ಯಕತೆ ಇರಲ್ಲ. ಈ ಒಂದು ಕಾರ್ಡ್ನ ಮೂಲಕ ನೀವು ಈ ಒಂದು ಕಾರ್ಡ್ನ ಸೌಲಭ್ಯನ ನೀವು ಪಡ್ಕೋಬೋದು. ಅದೇ ರೀತಿ ನಿಮ್ಮ ಮಕ್ಕಳು ಏನಾದ್ರೂ ಸ್ಕೂಲ್ ಅಥವಾ ಕಾಲೇಜಲ್ಲಿ ಓದ್ತಾ ಇದ್ದರೆ ನಿಮ್ಮ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ಗೆ ಈ ಒಂದು ಕಾರ್ಡ್ ಯೂಸ್ ಆಗುತ್ತೆ. ಈ ಒಂದು ಕಾರ್ಡ್ನ ಮೂಲಕ ನಿಮ್ಮ ಮಕ್ಕಳು ಕೂಡ ಸ್ಕಾಲರ್ಶಿಪ್ನ ಪಡ್ಕೋಬೋದು. ಅದೇ ರೀತಿ ನೀವೇನಾದ್ರೂ ಈ ಒಂದು ಕಾರ್ಡ್ನ ಹೊಂದಿದ್ರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಮದುವೆಗೂ ಕೂಡ ಈ ಒಂದು ಕಾರ್ಡ್ನ ಮೂಲಕ ನೀವು ಸಹಾಯಧನ ಕೂಡ ಪಡ್ಕೋಬೋದು. ಹಾಗಾದರೆ ಈ ಒಂದು ಕಾರ್ಡ್ ಯಾವುದು, ಈ ಒಂದು ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಾವ ದಾಖಲಾತಿಗಳು ಬೇಕಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಒಂದು ಕಾರ್ಡ್ನ ಹೆಸರು ಬಂದು ಲೇಬರ್ ಕಾರ್ಡ್ ಅಂತ ಹೆಸರು. ಈಗಾಗಲೇ ನೀವು ತುಂಬ ಜನ ಕೇಳಿರ್ತೀರ, ಕಟ್ಟಡ ಕಾರ್ಮಿಕರ ಒಂದು ಕಾರ್ಡ್ ಅಂತ ಬರುತ್ತಲ್ಲ, ಸೊ ಅದೇ ಥರ ಈ ಒಂದು ಕಾರ್ಡ್ನ ಹೆಸರು ಲೇಬರ್ ಕಾರ್ಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಅಷ್ಟೇ. ಮತ್ತು ಈ ಒಂದು ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಾವ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ಈ ಒಂದು ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕಬೇಕು ಅಂದರೆ ನಿಮ್ಮ ಭಾವಚಿತ್ರ ಬೇಕಾಗುತ್ತೆ, ಅದೇ ರೀತಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮತ್ತು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನಕ್ಕೆ ಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದೇ ಒಂದು ಕಾರಣಕ್ಕೆ ನಿಮ್ಮ ಮೊಬೈಲ್ ನಂಬರ್ ಬೇಕಾಗುತ್ತೆ. ಮತ್ತು ಒಂದು ದೃಢೀಕರಣ ಪತ್ರ ಬೇಕಾಗುತ್ತೆ. ಆ ಒಂದು ದೃಢೀಕರಣ ಪತ್ರದಲ್ಲಿ ನೀವು ಕಟ್ಟಡ ಕಾರ್ಮಿಕರು ಅಂತ ಇರಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ಏನು, ಈ ಒಂದು ಕಟ್ಟಡ ಕಾರ್ಮಿಕರು ಕಾರ್ಡ್ನ ಹೊಂದಿದ್ರೆ ನಮಗೆ 3,000 ಹಣ ಹೇಗೆ ಬರುತ್ತೆ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ನಿಮ್ಮ ಬ್ಯಾಂಕ್ ಖಾತೆಗೆ 3,000 ಹಣ ಬರುತ್ತೆ. ಆದರೆ ಎಲ್ಲರಿಗೂ ಹಣ ಬರೋದಿಲ್ಲ. ತುಂಬ ಜನ ಈಗಾಗಲೇ ಈ ಒಂದು ಲೇಬರ್ ಕಾರ್ಡ್ನ ಹೊಂದಿದ್ದೀರಾ. ನೀವು ಕೇಳ್ಬೋದು, ನಮ್ಮ ಬ್ಯಾಂಕ್ ಖಾತೆಗೆ ಯಾಕೆ ಹಣ ಬರ್ತಾ ಇಲ್ಲ, ನಾವು ಕೂಡ ಈ ಒಂದು ಲೇಬರ್ ಕಾರ್ಡ್ನ ಹೊಂದಿದ್ದೀವಿ ಅಂತ. ನೋಡಿ, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಣ ಬರೋದಿಲ್ಲ. ನಿಮ್ಮ ವಯಸ್ಸು 60 ವರ್ಷ ಮೇಲ್ಪಟ್ಟರೆ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಪ್ರತಿ ತಿಂಗಳು 3,000 ಹಣನ ಹಾಕ್ತಾರೆ. ನೋಡಿ ಸ್ನೇಹಿತರೆ, ನೀವು ಕೇಳ್ಬೋದು, ನಮ್ಮ ವಯಸ್ಸು ಬಂದು 30 ವರ್ಷ, ನಾವು ಈ ಒಂದು ಕಟ್ಟಡ ಕಾರ್ಮಿಕರು ಕಾರ್ಡ್ನ ಹೊಂದಿದ್ದೀವಿ, ನಮ್ಮ ಬ್ಯಾಂಕ್ ಖಾತೆಗೆ 3,000 ಹಣ ಬರುತ್ತಾ ಅಂತ. ಖಂಡಿತವಾಗಿಯೂ ನಿಮ್ಮ ಬ್ಯಾಂಕ್ ಖಾತೆಗೆ 3,000 ಹಣ ಬರೋದಿಲ್ಲ. ನಿಮ್ಮ ವಯಸ್ಸು 60 ವರ್ಷ ಮೇಲ್ಪಟ್ಟ ಮೇಲೆ ನೀವೇನಾದ್ರೂ ಕಟ್ಟಡ ಕಾರ್ಮಿಕರು ಕಾರ್ಡ್ನ ಹೊಂದಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು 3,000 ಹಣನ ಸರ್ಕಾರದಿಂದ ಬಿಡುಗಡೆ ಮಾಡ್ತಾರೆ. ಮತ್ತೆ ಸ್ನೇಹಿತರೆ, ಈ ಒಂದು ಕಾರ್ಡ್ನ ಮೂಲಕ ನೀವು ಸಾಕಷ್ಟು ಸೌಲಭ್ಯಗಳನ್ನ ಪಡ್ಕೋಬಹುದು. ತುಂಬ ಜನ ಈಗಾಗಲೇ ಈ ಒಂದು ಲೇಬರ್ ಕಾರ್ಡ್ನ ಹೊಂದಿದ್ದೀರಾ. ಇನ್ನು ಕೂಡ ಕೆಲವೊಂದು ಜನ ಈ ಒಂದು ಲೇಬರ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ರೆ ಆದಷ್ಟು ಬೇಗ ಈ ಒಂದು ಲೇಬರ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಸೌಲಭ್ಯನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ.